ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಪ್ರಮಾಣ ವಚನ ಸ್ವೀಕರಿಸುತ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ. ಡಿಕೆ ಶಿವಕುಮಾರ್ ಅವರು ಸಿಎಂ ಪ್ರಮಾಣ ವಚನಕ್ಕೆ ಕಂಟಕ ಬರುತ್ತಾ? ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಪ್ರಮಾಣ ವಚನ ಸ್ವೀಕರಿಸಬೇಕಾ? ಡಿಕೆ ಶಿವಕುಮಾರ್ ಸಿಎಂ ಪ್ರಮಾಣ ವಚನಕ್ಕೆ ಕಂಟಕ ಬರುತ್ತಾ? ಒಂದೇ ಒಂದು ಆದೇಶ, ಡಿಕೆಶಿ ಮರು ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ವೀರಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಡಿಕೆಶಿ ಆ ಪ್ರಮಾಣ ವಚನ ಸಂವಿಧಾನಾತ್ಮಕವಾಗಿ ಇಲ್ವಾ ಎನ್ನುವ ಪ್ರಶ್ನೆ. ಅತ್ತ ಮಹತ್ವದ ತೀರ್ಪು ನೀಡಿದೆ ಕೇರಳದ ಹೈಕೋರ್ಟ್. ತಿರುವನಂತಪುರಂ ಪಾಲಿಕೆಯ ಬಿಜೆಪಿ ಸದಸ್ಯರಿಗೆ ಇದೀಗ ಶಾಕ್ ಕೊಟ್ಟಿರುವಂತದ್ದು ಕೇರಳ ಹೈಕೋರ್ಟ್. ಬಿಜೆಪಿ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ್ದು ಅಸಂದು, ಮತ್ತೆ ಸರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆದೇಶ. ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಪ್ರಮಾಣ ವಚನ ಸ್ವೀಕರಿಸಬೇಕಾ? ಡಿಕೆ ಶಿವಕುಮಾರ್ ಸಿಎಂ ಪ್ರಮಾಣ ವಚನಕ್ಕೆ ಕಂಟಕ ಬರುತ್ತಾ? ಒಂದೇ ಒಂದು ಆದೇಶ, ಡಿಕೆಶಿ ಮರು ಪ್ರಮಾಣ ವಚನ ಸಾಧ್ಯತೆ. ವೀರಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಆ ಪ್ರಮಾಣ ವಚನ ಸಂವಿಧಾನಾತ್ಮಕವಾಗಿ ಇಲ್ವಾ ಎನ್ನುವ ಪ್ರಶ್ನೆ ಇದೀಗ. ಅತ್ತ ಮಹತ್ವದ ತೀರ್ಪು ನೀಡಿರುವಂತದ್ದು ಕೇರಳದ ಹೈಕೋರ್ಟ್. ತಿರುವನಂತಪುರಂ ಪಾಲಿಕೆಯ ಬಿಜೆಪಿ ಸದಸ್ಯರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಬಿಜೆಪಿ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ್ದು ಅಸಿಂಧು ಅಂತ ಹೇಳಲಾಗಿದೆ. ಮತ್ತೆ ಸರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ ಕೇರಳದ ಹೈಕೋರ್ಟ್ನಿಂದ. ಡಿಕೆ ಶಿವಕುಮಾರ್ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಬೇಕಾ? ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಪ್ರಮಾಣ ವಚನಕ್ಕೆ ಕಂಟಕ ಬರುತ್ತಾ? ಒಂದೇ ಒಂದು ಆದೇಶ, ಡಿಕೆ ಶಿವಕುಮಾರ್ ಅವರ ಮರು ಪ್ರಮಾಣ ವಚನ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ವೀರಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಆ ಒಂದು ಪ್ರಮಾಣ ವಚನ ಸಂವಿಧಾನಾತ್ಮಕವಾಗಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಮಹತ್ವದ ತೀರ್ಪನ್ನ ನೀಡಿರುವಂತದ್ದು ಕೇರಳದ ಹೈಕೋರ್ಟ್. ತಿರುವನಂತಪುರಂ ಪಾಲಿಕೆಯ ಬಿಜೆಪಿ ಸದಸ್ಯರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ್ದನ್ನ ಅಸಿಂಧುಗೊಳಿಸಿರುವಂತದ್ದು ಕೇರಳದ ಹೈಕೋರ್ಟ್. ಇದೀಗ ಮತ್ತೆ ಸರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆದೇಶವನ್ನ ಹೊರಡಿಸಿದೆ. ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಕಮಾಲ್. ತಿರುವನಂತಪುರಂನಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೇರಿದ ಬಿಜೆಪಿಯ 20 ಕಾರ್ಪೊರೇಟರ್ಗಳಿಂದ ಪ್ರಮಾಣ ವಚನ. ವಿವಿಧ ದೇವರ ಹೆಸರುಗಳಲ್ಲಿ ಬಿಜೆಪಿ ಸದಸ್ಯರ ಪ್ರಮಾಣ ವಚನ. ಅನಂತ ಪದ್ಮನಾಭ ಸ್ವಾಮಿ, ಅಟ್ಟುಕಲ್ ಅಮ್ಮ, ಉದಯನೂರ್ ದೇವಿ, ತಾವು ನಂಬುವ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕೇರಳ ಹೈಕೋರ್ಟ್ ಪ್ರಕಾರ ಇದು ತಪ್ಪಂತೆ. ದೇವರ ಹೆಸರಿನಲ್ಲಿ ಓಕೆ, ಆದ್ರೆ ನಿರ್ದಿಷ್ಟ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವುದು ತಪ್ಪಂತೆ. ಹೀಗಾಗಿ ಮತ್ತೊಮ್ಮೆ ಸರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಇಲ್ಲೂ ಕೂಡ ಅಜ್ಜಯ್ಯನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತದ್ದು. ಅಲ್ಲಿನ ನಿಯಮ ಕರ್ನಾಟಕಕ್ಕೂ ಕೂಡ ಅನ್ವಯ ಆಗುತ್ತಾ? ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಪ್ರಮಾಣ ವಚನ ಸ್ವೀಕರಿಸಬೇಕಾ ಅನ್ನುವಂಥದ್ದು ಇದೀಗ ಪ್ರಶ್ನೆಯಾಗಿದೆ. ಇನ್ನು ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿ ಗೆದ್ದಿರುವಂಥದ್ದು. ಮಹಾನಗರ ಪಾಲಿಕೆಯಲ್ಲಿ ತಿರುವನಂತಪುರಂನಲ್ಲಿ ಮೊದಲ ಬಾರಿಗೆ ಗೆದ್ದಿರುವಂತಹ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿ ಇದೀಗ ಬಿಜೆಪಿಯ 20 ಕಾರ್ಪೊರೇಟರ್ಗಳಿಂದ ಪ್ರಮಾಣ ವಚನ ಸ್ವೀಕಾರ ಆಗಿರುವಂಥದ್ದು. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ವಿವಿಧ ದೇವರುಗಳ ಹೆಸರಿನಲ್ಲಿ ಬಿಜೆಪಿ ಸದಸ್ಯರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಅನಂತ ಪದ್ಮನಾಭ ಸ್ವಾಮಿ ಜೊತೆಗೆ ಅಟ್ಟುಕಲ್ ಅಮ್ಮ, ಉದಯನೂರ್ ದೇವಿ, ಈ ಒಂದು ದೇವರುಗಳ ಹೆಸರಿನಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ತಾವು ನಂಬುವಂತಹ ದೇವರುಗಳ ಹೆಸರಿನಲ್ಲಿ
ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಆದರೆ ಇದನ್ನ ಹೈಕೋರ್ಟ್ ಪ್ರಕಾರ ಇದು ತಪ್ಪು ಅಂತ ಹೇಳಿರುವಂಥದ್ದು. ದೇವರ ಹೆಸರಿನಲ್ಲಿ ಓಕೆ, ಆದರೆ ನಿರ್ದಿಷ್ಟ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವುದು ತಪ್ಪು ಅಂತ ಈಗ ಕೇರಳ ಹೈಕೋರ್ಟ್ ಹೇಳಿರುವಂಥದ್ದು. ಹೀಗಾಗಿ ಮತ್ತೊಮ್ಮೆ ಸರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆದೇಶವನ್ನ ಕೂಡ ಹೊರಡಿಸಿದೆ.